ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಕ್ಲಾಸಲ್ಲಿ ನಾನು ಕನ್ನಡದ ವಾಕ್ಯಗಳನ್ನು ನೀವು ಪ್ರತಿನಿತ್ಯನೂ ಕೂಡ ಬಳಸ್ತಾ ಇರ್ತೀರ. ಆ ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತೀವಿ ಅನ್ನೋದನ್ನು ತೋರಿಸ್ಕೊಡಕ್ಕೆ ಹೊರಟಿದ್ದೀನಿ. ಸೊ ಹಾಗಿದ್ರೆ ಮತ್ತೆ ತಡ ಕ್ಲಾಸನ್ನು ಶುರು ಮಾಡೋಣ. ಮೊದಲಿಗೆ ಯಾಕೆ ಏನು ಮಾತನಾಡ್ತಾ ಇಲ್ಲ, ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ನಿಮ್ಮ ಫ್ರೆಂಡ್ಸನ್ನು ಕೇಳ್ತೀರಲ್ವಾ? ಅದನ್ನು ಇಂಗ್ಲೀಷಲ್ಲಿ ಯಾವ ಥರ ಹೇಳ್ತೀವಿ ನಾವು? ವೈ ಆರ್ ನಾಟ್ ಯು ಟಾಕಿಂಗ್, ವೈ ಅರಂಟ್ ಯು ಟಾಕಿಂಗ್, ಆರ್ ನಾಟ್ ಅದರ ಶಾರ್ಟ್ ಫಾರ್ಮ್ ಅರಂಟ್. ವೈ ಅರಂಟ್ ಯು ಟಾಕಿಂಗ್ ಆರ್ ವೈ ಆರ್ ನಾಟ್ ಯು ಟಾಕಿಂಗ್. ಏನು ಮಾಡ್ತಾ ಇದೀಯಾ, ಏನು ಮಾಡ್ತಾ ಇದೆಯಾ? ವಾಟ್ ಆರ್ ಯು ಡೂಯಿಂಗ್, ಏನು ಮಾಡ್ತಾ ಇದೆಯಾ? ವಾಟ್ ಆರ್ ಯು ಡೂಯಿಂಗ್? ಮನೆಗೆ ಯಾಕೆ ಇನ್ನ ಬಂದಿಲ್ಲ, ಮನೆಗೆ ಯಾಕೆ ಇನ್ನ ಬಂದಿಲ್ಲ ಅಂತ ನೀವು ಕೇಳ್ತೀರಾ ಅಲ್ವಾ? ಅದಕ್ಕೆ ಉತ್ತರ ವೈ ಹ್ಯಾವ್ ನಾಟ್ ಯು ಕಮ್ ಹೋಮ್ ಯೆಟ್, ವೈ ಹ್ಯಾವಂಟ್ ಯು ಕಮ್ ಹೋಮ್ ಯೆಟ್. ಯಾಕೆ ಇನ್ನ ಮನೆಗೆ ಬಂದಿಲ್ಲ? ಎಲ್ಲಿದ್ದೀಯಾ? ವೇರ್ ಆರ್ ಯು, ಎಲ್ಲಿದ್ದೀಯಾ? ವೇರ್ ಆರ್ ಯು? ಯಾರಾದರೂ ಇದ್ದಾರ ಜೊತೆಯಲ್ಲಿ ಅಂತ ಕೇಳ್ತೀರಲ್ವಾ? ಯಾರಾದರೂ ಇದ್ದಾರ ಜೊತೆಯಲ್ಲಿ? ಈಸ್ ದೇರ್ ಎನಿವನ್ ವಿತ್ ಯು, ಈಸ್ ದೇರ್ ಎನಿವನ್ ವಿತ್ ಯು? ಯಾರಾದರೂ ಜೊತೆಯಲ್ಲಿದ್ದಾರಾ? ಯಾಕೇನು ಮಾತಾಡ್ತಿಲ್ಲ, ಯಾಕೆ ಏನನ್ನು ಕೂಡ ಮಾತಾಡ್ತಾ ಇಲ್ಲ? ವೈ ಆರಂಟ್ ಯು ಟಾಕಿಂಗ್, ವೈ ಆರ್ ನಾಟ್ ಯು ಟಾಕಿಂಗ್? ಯಾಕೇನು ಮಾತಾಡ್ತಾ ಇಲ್ಲ? ನಾನು ನಿನಗೆ ಮತ್ತೆ ಕರೆ ಮಾಡೋದಿಲ್ಲ, ನಾನು ನಿನಗೆ ಮತ್ತೆ ಕರೆ ಮಾಡೋದಿಲ್ಲ. ಐ ವೋಂಟ್ ಕಾಲ್ ಯು ಎಗೇನ್, ಐ ವೋಂಟ್ ಕಾಲ್ ಯು ಎಗೇನ್. ನಾನು ನಿನಗೆ ಮತ್ತೆ ಫೋನ್ ಮಾಡಲ್ಲ ಅಂತ ಹೇಳ್ತೀರಲ್ವಾ ಕೋಪ ಬಂದಾಗ? ಜೋರಾಗಿ ಕೂಗಬೇಡ, ಜೋರಾಗಿ ಕೂಗಬೇಡ. ಡೋಂಟ್ ಬಿ ಲೌಡ್, ಡೋಂಟ್ ಬಿ ಲೌಡ್. ಜೋರಾಗಿ ಕೂಗಬೇಡ. ನನಗೂ ಕಿವಿ ಕೇಳಿಸುತ್ತೆ, ನನಗೂ ಕಿವಿ ಕೇಳಿಸುತ್ತೆ. ಐ ಕ್ಯಾನ್ ಹಿಯರ್ ಟು, ಐ ಕ್ಯಾನ್ ಹಿಯರ್ ಟು. ನನಗೂ ಕಿವಿ ಕೇಳಿಸುತ್ತೆ.